ಹೀಗಿರೋದಕ್ಕೆ ಕಾರಣ ಯಾರು ಅನ್ಕೊಂಡ್ರಿ? ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಡೋ ವಿಶಾಲಾಕ್ಷಿ ತಾಯಿ. ಇವತ್ತು ನಮ್ಮ ಅಮ್ಮನವರ ರಥೋತ್ಸವ. ಆ ವೈಭವ ನೋಡಕ್ಕೆ 2 ಕಣ್ ಸಾಲಲ್ಲ ಬಿಡಿ. ಇದೆಲ್ಲ ನನಗೆ ಹೆಂಗ್ ಗೊತ್ತು ಅಂತ ತಾನೇ ನಿಮಗೆ ಅನುಮಾನ. ನಂಗೆ ಶಿವ ಅಂತ ಹೆಸರಿಟ್ಟು ಕೇಳಕ್ಕೂ ಮುಂಚೆ ಊಟ ಕೊಡು ಆ ಮುಗ್ಧ ಮನಸ್ಸಿನ ಹುಡುಗಿ ಹೇಳಿದ್ದು. ಹುಡುಗಿ ಅಂದ್ರೆ ಚಿಕ್ಕ ಹುಡುಗಿ ಏನಲ್ಲ, ಮದ್ವೆ ವಯಸ್ಸಿಗೆ ಬಂದಿರೋ ಸುಂದ್ರಿ. ಅವಳು ಯಾರು ಅಂತ ಗೊತ್ತಾ ನಿಮಗೆ? ತ್ರಿನಯನಿ. ನಯನಿ ನಿಂತ್ಕೋ. ತಾತ ಮಂಗಳಾರತಿ ಮಾಡೋ ಮೊದ್ಲು ತಾವ್ರೆ ಹೂವು ಅಮ್ಮನವ್ರ ಪಾದ ಸೇರ್ಬೇಕು. ಮತ್ತೆ ಕೊಡು, ಕೊಟ್ರೆ ಈಗಲೇ ಹಾಡ್ಕೊಂಡು ಹೋಗ್ತೀನಿ. ತಗೋ. ಜೈ ವಿಶಾಲಾಕ್ಷಮ್ಮ, ಜೈ ವಿಶಾಲಾಕ್ಷಿ. ತಾತ, ದೇವರಿಗೆ ಹೂ ತಂದಿದ್ದೀನಿ. ನೈನಿ ಕಳ್ಸಿದ್ಲಾ? ನಿಮ್ಮ ಮೊಮ್ಮಗಳೇ ಕೊಟ್ಟಿದ್ದು. ಕೋಪನ? ಈ ಗಿಣಿಗೆ ಕೋಪ ಗೀಪ ಏನ್ ಬರಲ್ಲ. ನಿಮಗೆ ನಿಮ್ಮ ಮೊಮ್ಮಗಳಂದ್ರೆ ಇಷ್ಟ ಅಲ್ವಾ? ನಯನಿಗೆ ಮದ್ವೆ ಆಗಿ ಅತ್ತೆ ಮನೆಗೆ ಹೋದ್ಮೇಲೆ ನಾನೇ ನಿಮಗೆ ಗತಿ, ನೋಡ್ತಾ ಇರಿ. ಅಮ್ಮ, ನಿನ್ನ ನೆರಳಲ್ಲಿ ಬದುಕೋರು ನಾವು. ನಿನ್ನ ಕೃಪೆಯಿಂದ ನಮ್ಮ ನೈನಿನ ಒಂದು ಒಳ್ಳೆ ಕುಟುಂಬಕ್ಕೆ ಸೊಸೆಯಾಗಿ ಸೇರಿಸು ತಾಯಿ. ಇನ್ನೂ ಬೇಗ ಬರ್ತಾ ಇದ್ವಿ, ಕಾರ್ ಹಾಳಾಯ್ತು. ಪರವಾಗಿಲ್ಲ ಬಿಡಿ, ವಲ್ಲಭ್ ಚೆಕ್ ಮಾಡ್ತಾ ಇದ್ದಾನೆ. 15 ನಿಮಿಷದಲ್ಲಿ ಇರ್ತೀವಿ. ಹಾಗೆ ಆಗ್ಲಿ. 2 ನಿಮಿಷ ಅಪ್ಪ. ಓಕೆ. ಯಾರ್ದು ಬಾವ ಫೋನು? ವರಪ್ರಸಾದ್ ಕಣ. ಇನ್ನು ಯಾಕೆ ಬಂದಿಲ್ಲ ಅಂತ ಟೆನ್ಷನ್ ಆಗಿದ್ದಾರೆ. ನಾವು ಟೆನ್ಷನ್ ಆಗ್ಬೇಕು ಭಾವ. ಅಕ್ಕಂಗೆ ಅಸ್ಲಿಗೆ ಈ ಊರಿಗೆ ಬರೋದೇ ಇಷ್ಟ ಇಲ್ಲ. ಈಗ ಈ ಕಾರ್ ಬೇರೆ ಕೆಟ್ಟಿದೆ. ಅಮ್ಮ ಎಲ್ಲಿ? ಅತ್ತೆ ಮರದ ಕೆಳಗ್ ನಿಂತಿದ್ದಾರೆ. ಯಾರಾದ್ರೂ ಧೈರ್ಯ ಮಾಡಿ ಹೋಗ್ ಕರ್ಕೊಂಡ್ ಬನ್ನಿ. ರೆಡಿ. ಏನ್ರಿ ನೀವ್ ಹೋಗ್ತೀರಾ? ಕಾರ್ ರೆಡಿ ಅಂತಂದೆ. ನಿಮಗಷ್ಟು ಸೀನಿಲ್ಲ ಅಂತ ಗೊತ್ತು ವಿಕ್ರಾಂತ್. ಅಯ್ಯೋ, ನಾನು ಅರ್ಜೆಂಟ್ ಕಾಲ್ ಮಾಡ್ಬೇಕು. ಅದಕ್ಕೆ ನೀನೇ ಹೋಗ್ಬೋದಲ್ಲ ಹಾಸಿನಿ. ಪಾಲ್ಗುಣ ಮಾಸದಲ್ಲಿ ಅತ್ತೆ ಎದುರಿಗೆ ಸೊಸೆ ಹೋಗ್ಬಾರ್ದು. ಅಬ್ಬಾ, ಸರಿ, ನಾನು ಹೋಗಿ ಅವಳನ್ನ ಕರ್ಕೊಂಬರ್ತೀನಿ ರೀ. ಹುಷಾರು ಭಾವ. ಡಿಸ್ಕಸ್ಟಿಂಗ್. ಏನಾಯ್ತು ತಿಲೋತ್ತಮ? ಈ 2 ಕಾರ್ ಜೊತೆಗೆ ಇನ್ನೊಂದ್ 2 ಕಾರ್ ತರ್ಬೇಕಿತ್ತು. ಡೀಸೆಲ್ ಯಾಕೆ ವೇಸ್ಟ್ ಮಾಡ್ಬೇಕು? ಹೋದ್ರೆ ಹೋಗ್ತಿತ್ತು. ಹೀಗ್ ಹಳ್ಳಿ ರೋಡಲ್ಲಿ ನನ್ನ ನಿಲ್ಲಿಸ್ತೀರಾ? ಏನ್ರಿ ಇದು ದರಿದ್ರ?
ಎಲ್ ನೋಡಿದ್ರು ಹಸು ಸಗಣಿ ಗಂಜಲದ ವಾಸನೆ ಸೊಳ್ಳೆ ಕಾಟ. ಛೇ ಐ ಹೇಟ್ ದಿಸ್. ವಿಶಾಲ್ ಇದನ್ನೇ ಇಂಟ್ರೆಸ್ಟಿಂಗ್ ಅಂತಾನೆ. ಅವನು ಇಂಡಿಯಾಗ್ ಬಂದ್ಮೇಲೆ ವಿಶಾಲಕ್ಷಮ್ನವರ ಹರಕೆ ತೀರ್ಸೋಣ ಅಂತ ಅನ್ಕೊಂಡ್ವಿ. ಅದ್ಸಾಲ್ದು ಅಂತ ವರಪ್ರಸಾದ್ ಮಗಳು ಸುಭದ್ರಾ ಮದ್ವೆನ ಅಟೆಂಡ್ ಮಾಡ್ಬೋದು ಅಂತ ಪ್ಲಾನ್ ಮಾಡಿದ್ವಿ. ಕಾರ್ನ ರಿಪೇರಿ ಮಾಡ್ಬೋದೇ ವಿನಃ ಊರಿನ ವಾತಾವರಣ ಬದಲಾಯಿಸಕ್ಕಾಗಲ್ಲ ತಿಲೋತ್ತಮ. ನೋಡಿ, ಹರ್ಕೆ ಅಂದ್ರಿ ಅಂತ ಬಾಯಿ ಮುಚ್ಕೊಂಡ್ ಬರ್ತಾ ಇದ್ದೀನಿ. ಸುಭದ್ರ ನೆತ್ತಿ ಮೇಲೆ ಅಕ್ಷತೆ ಬೀಳ್ತಿದ್ದ ಹಾಗೆ ಒಂದು ಕ್ಷಣ ಕೂಡ ಇಲ್ಲಿ ಸ್ಟೇ ಆಗ್ಬಾರ್ದು. ನಾನ್ ಮೂಗ್ ಮುಚ್ಕೊಂಡ್ ಹೇಗೋ ಇಲ್ಲಿ 2 ದಿನ ಇದ್ಬಿಡ್ತೀನಿ. ಆದ್ರೆ ನನ್ ಮಗ ವಿಶಾಲ್ ಅಮೆರಿಕಾ ರಿಟರ್ನ್. ಅವನ್ಗೇನಾದ್ರೂ ಇನ್ಫೆಕ್ಷನ್ಸ್ ಆದ್ರೆ ಅಥವಾ ಅವನ್ಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನನ್ ಕೈಲಿ ತಡ್ಕೊಳಕ್ಕಾಗಲ್ಲ. ನಿನ್ ಹೊಟ್ಟೆಲ್ ಹುಟ್ಟೆ ಇದ್ರು ಹೆತ್ತಮ್ಮನಂತೆ ಪ್ರೀತಿ ತೋರಿಸಿದೀಯ. ನಿನ್ನಲ್ಲಿ ನನಗಿಷ್ಟ ಆಗಿದ್ದು ಇದೇ ತಿಲೋತ್ತಮ. ನನ್ ಮೊದಲನೇ ಗಂಡ ದೂರ ಆಗಿ ನನ್ನ 2 ಮಕ್ಕಳ ಜೊತೆ ನಿಮ್ ಸೆಕ್ರೆಟರಿ ಆಗಿ ನೀವು ಕೊಟ್ಟ ಸಂಬಳದಲ್ಲಿ ಹೇಗೆ ಬದುಕ್ಲಿ ಅನ್ನೋ ಟೈಮಲ್ಲಿ ನನ್ನ ಮದುವೆಯಾಗಿ ಜೀವನ ಕೊಟ್ರಿ. ನನ್ ಮಕ್ಕಳನ್ನ ವಿಶಾಲ್ನ ನಾನ್ ಯಾವತ್ತೂ ಬೇರೆಯಾಗಿ ನೋಡಿಲ್ಲ ರೀ. ಐ ನೋ. ಲೆಟ್ಸ್ ಮೂವ್. ನಮ್ ನೈನಿ ರಂಗೋಲಿನ ಎಷ್ಟು ಚೆನ್ನಾಗಿ ಹಾಕಿದಾಳೆ. ಈ ರಂಗೋಲಿ ತರಾನೇ ನಮ್ ನೈನಿ ಬದುಕು ಕೂಡ ಚೆನ್ನಾಗಿರೋ ಹಾಗೆ ಮಾಡು ತಾಯಿ. ಇವತ್ ರಥೋತ್ಸವಕ್ಕೆ ಬರೋ ಎಲ್ಲಾ ಹುಡುಗಿರ್ಗಿಂತ ನಾನೇ ಸಖತ್ತ ಕಾಣ್ಬೇಕು. ಚಂದಕ್ಕಿಂತ ಚಂದ ನೀನೇ ಸುಂದರ. ಸುಮನಾ, ಆಯ್ತಾ? ರಥೋತ್ಸವಕ್ಕೆ ಹೊತ್ತಾಗ್ತಿದ್ಯಮ್ಮ. ನೀನ್ ಕೂಗಿದ್ರೆ ಇಡೀ ಊರಿಗೆ ಕೇಳಿಸುತ್ತೆ ಹೊರತು ನಿನ್ ದೊಡ್ಡ ಮಗ್ಳಿಗೆ ಮಾತ್ರ ಕೇಳಲ್ಲ. ದಿನ್ಗೆ ಹಿಡ್ಕೊಂಡು ಅವಾಗ್ಲೇ ಹೋದೋಳು, ಇನ್ನೂ ಬಂದಿಲ್ಲ. ಮೊದ್ಲು ಅವಳ ಕತೆ ನೋಡು. ಬರ್ತಾಳೆ ಬಿಡೆ. ಇವತ್ತು ವಟವಟ ಅಂತಿರ್ತೀಯ ಹೇಗೆ? ನಾನಕ್ಕ ನೀವ್ ಬರಲ್ವಾ? ಎಲ್ಲಿಗೆ? ರಥ ಇಲ್ಲೋದಕ್ಕ ಗುಡಿಗೆ. ಯಾಕ್ ಬರಲ್ಲ? ಅಮ್ಮವ್ರ ರಥೋತ್ಸವ ನೋಡ್ಲಿಲ್ಲ ಅಂದ್ರೆ ಮತ್ತೆ 7 ವರ್ಷ ಕಾಯ್ತಾ ಕೂರ್ಬೇಕು. ಅಮ್ಮ, ನನ್ ಕೈಲಾಗಲ್ಲ. ಸರಿ, ಬೇಗ ಬಾರಕ್ಕ. ನೀವ್ ಹೋಗಿರಿ, ನನ್ ತಂಗಿನ ಕರ್ಕೊಂಡ್ ಬರ್ತೀನಿ. ಸರಿ ಅಕ್ಕ. ರೈಟ್ ರೈಟ್. ನೈನಿ, ನೈನಿ, ಸುಮನಾ, ಸುಮನಾ. ಅಯ್ಯೋ, ಏನಮ್ಮ? ಬೇಗ ಬಾರೆ. ಇವಳ್ದು ಮತ್ತೆ ಶುರು. ಮೊದ್ಲು ಈ ನೀರ್ ತಗೊಂಡ್ ಹೋಗಿ ಒಳಗಿಡು. ನೈನಿ, ಬಾಮ್ಮ, ಇಲ್ಲೇ ಕೂತ್ಕೋ. ನೈನಿ, ನೈನಿ, ಏನಾಯ್ತಮ್ಮ? ನೈನಿ, ಅಮ್ಮ, ನೈನಿ, ಅಮ್ಮ, ಅಮ್ಮ, ರಥ, ಚಕ್ರ, ರಥ, ಅಪಶಕುನ, ಚಕ್ರದ ಮೇಲೆ ಅಮ್ಮ, ಅಮ್ಮ, ರಥ, ರಥ.
ಅಪಶಕುನ ಅಮ್ಮ. ನೈನಿ, ರಥ ಅಂತೀಯ, ರಕ್ತ ಅಂತೀಯ, ಅಪಶಕುನ ಅಂತಿದ್ಯಾ? ಏನ್ ಮಾತಾಡ್ತಿದ್ಯೆ ನೈನಿ? ಏನಾಯ್ತು? ಅಮ್ಮ, ಅಮ್ಮನ ರಥೋತ್ಸವದಲ್ಲಿ ಯಾರಿಗೂ ತೊಂದರೆ ಆಗೋದ್ರಲ್ಲಿದೆ ಅಮ್ಮ. ಲೇ, ನಿನ್ ಭವಿಷ್ಯ ಹೇಳ್ದಾಗೆಲ್ಲ ನಮ್ಗ್ ತೊಂದ್ರೆ ತಪ್ಪಿದಲ್ಲ. ಅಮ್ಮನ ರಥೋತ್ಸವ ನಡೆಯೋ ಶುಭಗಳಿಗೆಯಲ್ಲಿ ತಲೆ ಹಿಡ್ಕೊಂಡು ಏನನೋ ಒದರ್ದೆ. ಸುಮನ, ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ. ಇವಳು ನಿನ್ನ ಅಕ್ಕ. ಅಕ್ಕ ಆಗಿರೋದಕ್ಕೆ ನಂಗ್ ಸಮಸ್ಯೆ ಇಲ್ಲ ಅಂದ್ರೆ ಯಾರಾದ್ರೆ ನನ್ಗೇನು ಅಂತಿದ್ದೆ. ನೀನೇ ಒಂದ್ ಮಾತು ಹೇಳು, ಅಕ್ಕನ್ ಬಾಯಿ ಸರಿ ಇಲ್ಲ ಅಂತ ಈ ಊರಲ್ಲಿ ಯಾರಾದ್ರೂ ಅವಳನ್ನ ಮದ್ವೆ ಆಗಕ್ ಮುಂದೆ ಬರ್ತಾರಾ? ಅವಳು ತಂಗಿ ಆಗಿದ್ದಕ್ಕೆ ನನ್ಗೂ ಅದೇ ಗತಿ ಬರುತ್ತೆ. ಇವಳು ಹೇಗೋ ಮದ್ವೆ ಮಕ್ಳಿಲ್ದೆ ಮುಂದಾಗೋದನ್ನ ನೋಡ್ತೀನಿ, ಜನನ್ ಕಾಪಾಡ್ತೀನಿ ಅಂತ ಆರಾಮಾಗಿ ಇದ್ಬಿಡ್ತಾಳೆ. ಆದ್ರೆ ನನ್ ಪರಿಸ್ಥಿತಿ ಏನು? ನಾನೇನ್ ಪಾಪ ಮಾಡಿದೀನಿ? ಕೊನೆಗೂ ರಥೋತ್ಸವಕ್ಕೆ ಹೋಗದೆ ಇರೋಗ್ ಮಾಡಿದ್ಲು. ಛೇ ಅಮ್ಮ, ನಾ ಕಂಡಿದ್ ಹೇಳ್ತಾ ಇದ್ದೀನಿ, ಇಲ್ದೇ ಇರೋದು ಹೇಳ್ತಿಲ್ಲ. ಅದು ಸುಳ್ಳಾದ್ರೆ ಎಲ್ರಿಗಿಂತ ನಾನೇ ಹೆಚ್ಚು ಸಂತೋಷ ಪಡ್ತೀನಿ. ಹೋಗಿ ಹೋಗಿ ಶನಿವಾರನೇ ಹುಟ್ಟದೆ. ಶನಿ ಪ್ರಭಾವನೋ ಏನೋ, ಎಲ್ರ ಹತ್ರ ಬೈಸ್ಕೊಂಡ್ ಬೆಳ್ದೆ. ಹುಟ್ಟಾಗಿಂದ ಇಳ್ದಿದೆ ಕತೆ. ಅಮ್ಮ ನೈನಿ, ರಥೋತ್ಸವದಲ್ಲಿ ಹೀಗಾಗುತ್ತಂತ ಸುತ್ತಮುತ್ತ ಯಾರಿಗಾದ್ರೂ ಗೊತ್ತಾದ್ರೆ ಈ ಊರಿಂದ ನಮ್ಮನ್ನ ಓಡಿಸ್ಬಿಡ್ತಾರೆ. ಯಾರಿಗ್ ಹೇಳ್ದೆ ಇದ್ರು ಅಪಾಯ ಆದಾಗ ಉಪಾಯ ಹೇಳೋ ತಾತಂಗಾದ್ರೂ ಹೇಳ್ತೀನಮ್ಮ. ಅಕ್ಕ, 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 ನೈನಿ! ಅಮ್ಮ ವಿಶಾಲಾಕ್ಷಿ, ನನ್ ಕಂದನ್ನ ನೀನೇ ಕಾಪಾಡು. ನೈನಿ! ನಮಸ್ಕಾರ ಸ್ವಾಮಿ. ನಮಸ್ಕಾರ. ನಮಸ್ಕಾರ. ಈ ಸಾರಿ ಜಾತ್ರೆ ಮಾತ್ರ ಅದ್ಭುತವಾಗಿ ನಡೀತಾ ಇದೆ. ಅಮ್ಮ ಒಂದ್ ನಿಮಿಷ ಹೋಗು. ಸೀತಾ, ನೈನಿ ಬಂದ್ಲಾ? ಬಂದಿಲ್ಲ ಸುಭದ್ರಾ. ಬಂದಿಲ್ವಾ? ಬರ್ತೀನಿ ಅಂತ ಹೇಳಿದ್ಲಾ? ಅವಳ ಹತ್ರ ಮಾತಾಡ್ಬೇಡ ಅಂತ ಅಮ್ಮ ಹೇಳಿದಾಳೆ. ಮಾತು ಇಲ್ಲ, ಕತೆನೂ ಇಲ್ಲ. ಇಷ್ಟಕ್ಕೂ ನೈನಿ ನಿನ್ನ ಫ್ರೆಂಡು, ನಮ್ಗಲ್ಲ. ಬಂದ್ರೆ ಹೋಗೋಣ. ಹೇ, ಅಮ್ಮ ನೈನಿ ಬಂದಿಲ್ವಂತೆ. ಬಂದಿಲ್ಲ, ಬರೋದಿಲ್ಲ, ಬರ್ಲೇಬಾರ್ದು. ಅವಳ ಬಾಯಿ ಸರಿ ಇಲ್ಲ ಅನ್ನೋ ಕಾರಣಕ್ಕೆ ಅವಳು ಗುಡಿಗೆ ಬರೋ ಹಕ್ಕಿಲ್ಲ ಅಂತ ಯಾವತ್ತೋ ತೀರ್ಮಾನ ಆಗಿದೆ. ಬಂದ್ಲೋ ಇಲ್ವೋ ಅಂತ ರಾಗ ಎಳಿಯೋದ್ ಯಾಕೆ? ಹಾಗ್ ನೋಡಿದ್ರೆ ಅವ್ರಿಗಿರೋಷ್ಟು ಬುದ್ಧಿನೂ ನಿನ್ಗಿಲ್ವಲ್ಲೇ? ಅಮ್ಮ ಬೈಬೇಡಕ್ಕ ಅಂತ ಉತ್ಸವಕ್ಕೆ ಬಂದಾಗ ಸ್ನೇಹಿತರ ಜೊತೆ ಇರ್ಬೇಕು ಅನ್ಸುತ್ತಲ್ವಾ? ಅತ್ತೆ ಮನೆ ಕಳ್ಸೋ ತನಕ ನೀವು ಸ್ವಲ್ಪ ಸುಮ್ನೆ ನಿಂತ್ಕೊಳ್ರಿ. ಇಲ್ ನೋಡು, ರಥ ನೋಡು, ಇಲ್ಲ ಅಂದ್ರೆ ಅಮ್ನೋರ್ ನೋಡು. ಅದ್ ಬಿಟ್ಟು ಮಾತಾಡಿದ್ರೆ ನೆತ್ತಿ ಮೇಲೆ ಹತ್ಕೂರೋ ಶನಿ ಬಗ್ಗೆ ಉಸಿರೆತ್ಬೇಡ. ಅರ್ಥ ಆಯ್ತಾ? ಬಾಯಿಗ.
ಹುಲಿ ವೇಷದವ್ರು ಬಂದು 15 ನಿಮಿಷ ಆದ್ರೂ ಇನ್ನೂ ಬರ್ಲಿಲ್ವಲ್ರಿ ಆ ತಿಲೋತ್ತಮ ಅವರು? ಬರ್ತಾರೆ ಕಾಂತ, ದೊಡ್ಡ ಮನುಷ್ಯರು, ಸಣ್ಣ ರಸ್ತೆ ನೋಡ್ಕೊಂಡು ಬರ್ಬೇಕಲ್ವಾ? ಅಮ್ಮ ಅಲ್ಲಿ ನೋಡು ಬರ್ತಿದ್ದಾರೆ. ನಮಸ್ಕಾರ ಸ್ವಾಮಿ. ನಮಸ್ಕಾರ ಶಾಸ್ತ್ರಿಗಳೇ. ನಾವ್ ಈ ಊರ್ ಬಿಟ್ಟು ವರ್ಷಗಳೇ ಆದ್ರೂ ನೀವು ಮಾತ್ರ ಈ ಊರಿನ ತರ ಬದ್ಲೇ ಆಗಿಲ್ಲ. ಎಲ್ಲ ಆ ತಾಯಿ ದಯೆ. ಚಿಕ್ಕಿ, ಚಿಕ್ಕಪ್ಪ, ಅಮ್ಮ ಚೆನ್ನಾಗಿದ್ದೀಯಾ? ಅಣ್ಣ, ಹಾಯ್. ಅತ್ತಿಗೆ, ಅಜ್ಜಿ. ಎಲ್ರೂ ಚೆನ್ನಾಗೇ ಇದೀವಿ. ಮದುಮಗಳು ಇಲ್ಲಿಗೆ ಬಂದಿದ್ಯಲ್ಲ, ದೃಷ್ಟಿ ತಗಲ್ವಾ? ಉತ್ಸವದಲ್ಲಿ ದೃಷ್ಟಿ ಹೇಗಾಗತ್ತತ್ತೆ? ಅಮ್ಮನವ್ರಿಗೆ ಸೀರೆ ತಂದಿದ್ದೀವಿ. ಅದನ್ನೆಲ್ಲ ಶಾಸ್ತ್ರಿಗಳು ನೋಡ್ಕೋತಾರೆ. ಹೌದು, ವಿಶಾಲಿಯಲ್ಲಿ ಕಾಣಿಸ್ತಾ ಇಲ್ಲ. ನಮ್ಗಿಂತ ಮುಂಚೆನೆ ಹೊರಟ್ನಲ್ಲ. ಬಂದಿದ್ದಾರೆ. ಹರಕೆ ತೀರ್ಸು ಮೊದಲು ಶಾಸ್ತ್ರದ ಪ್ರಕಾರ ಕಲ್ಯಾಣಿ ಸ್ನಾನ ಮಾಡ್ಕೊಂಡ್ ಬನ್ನಿ ಹಿಂದೆ ಹೋಗಿದ್ದಾರೆ. ಸರಿ ಸರಿ, ಮೊದಲು ರಥದ ಹತ್ರ ಹೋಗೋಣ ಬನ್ನಿ. ಬನ್ನಿ ಹೋಗೋಣ. ಬನ್ನಿಮ್ಮ. ಶಂಭೋ ಶಂಕರ, ಜೈ ವಿಶಾಲಾಕ್ಷಿ. ಜೈ ವಿಶಾಲಾಕ್ಷಿ, ಜೈ ವಿಶಾಲಾಕ್ಷಿ. ಎಳಿರಿ. ಜೈ ವಿಶಾಲಾಕ್ಷಿ.
ಅಮ್ಮನವ್ರನ್ನ ನೋಡ್ತಾ ರಥ ಎಳಿ. ಆಟಗಳಾಡ್ತೀರ ಆಟ. ತಾತ 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 ನನ್ ಮಾತ್ ಕೇಳು ತಾತ. ಇಲ್ಲೇನೋ ಅನಾಹುತ ನಡೆಯುತ್ತೆ ತಾತ. ತಾತ ತಾತ ಮೊದಲು ರಥ ಎಳಿ. ತಾತ. ಏಯ್ ಬಾರೆ ಇಲ್ಲಿ. ಅಮ್ಮ ನಾನ್ ಹೇಳದ್ ಕೇಳಿ. ನೀನ್ ಯಾಕೆ ಬರಕ್ ಹೋದೆ ಇಲ್ಲಿ? ಚೆನ್ನಾಗಿ ಉತ್ಸವ ನಡೀತಾ ಇದ್ರೆ ಅನಾಹುತ ರಕ್ತ ಅಂತ ಅಪಶಕುನ ನುಡಿತಾ ಇದೆಯಲ್ಲ. ಇನ್ನು ಜಾತ್ರೆ ನಡೆದ ಹಾಗೆ ಏನ್ ಬಾಯೇ ನಿಂದು? ಅದು ಅದು ಮುಚ್ಚ ಬಾಯ್. ಅಮ್ಮ ಗಿಮ್ಮ ಅಂತ ರಾಗ ಹೇಳಿದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ಈಗಾಗ್ಲೇ ನಿನ್ನ ಕೆಟ್ಟ ಬಾಯಿಂದ ಊರೇ ಹಾಳಾಗೋಗಿದೆ. ಅದ್ ಬಾಯ ಅಥವಾ ಬೇರೆ ಏನಾದ್ರೂನಾ? ಒಂದು ಮಾತು ಹೇಳಿದ್ರೆ ಅದೇ ನಡೆಯುತ್ತೆ. ನಿನ್ನ ದರಿದ್ರ ಗಾಳಿ ಸೋಕಿ ಅಮ್ಮನವರ ರಥ ಕೂಡ ಜರುಗ್ತಾ ಇಲ್ಲ. ತೊಲಗಿಲಿಂದ.